ನೋಡಿ ಗೌಡ್ರೆ, ನೋಡಿ ಅಡ್ಜಸ್ಟ್ ಮಾಡಿ ಒಂಚೂರು ದುಡ್ಡ. ಒಂದು 2 ಲಕ್ಷ ರೂಪಾಯಿ ದುಡ್ಡು ಬೇಕಿತ್ತು ನನಗೂನುವೆ. ಏನು ಮಾಡಣಿ, ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಟ್ಟೈತೆ ನನಗೂನುವೆ. ಕೊಟ್ಬಿಡ್ತೀನಿ ನಿಮಗೆ ವಾಪಸ್ಸ. ಈಗ ನನ್ನ ಹೆಸ್ರಿನಾಗೆ ಅಂತ ಏನೂ ಇಲ್ಲ, ಎಲ್ಲ ಅವರು ಇವ್ರ ಹೆಸ್ರಿನಾಗೆ ಅಂತ ಹೊಂಟೋಗ್ಬಿಟ್ಟೈತೆ. ಅದಕ್ಕೆ ನೀವು ಒಂಚೂರು ಏನಾದ್ರೂ ಸಹಾಯ ಮಾಡಿದ್ರಿ ಅಂತ ಹೇಳಿದ್ರೆ ಬೇಕಾದ್ರೆ ನಿಮ್ಗೆ ಆದಷ್ಟು ಬೇಗನೆ ತೀರಿಸ್ಬಿಡ್ತೀನಿ. ನಿಮ್ಗೆ ನಿಧಾನ ಮಾಡೋಕ್ಕಿಲ್ಲ ನಾನು. ಇದೇನು ಸಾವ್ಕಾರ ಹಿಂಗೆ ಹೇಳ್ತಾ ಇದ್ರಲ್ಲ ನೀವು? ಹಾಂ, ಒಳ್ಳೆ ಕತೆ ಆಗೋಗ್ಬಿಡ್ತಲ್ಲ ನಿಮ್ದಂತೂನುವೆ. ಸಂದಕ್ಕೆ ಹೇಳ್ತಾ ಇದ್ದೀರಾ 2 ಲಕ್ಷ ರೂಪಾಯಿ ದುಡ್ಡು ನಿಮ್ಗೇನು ಕಷ್ಟವೇ? ನಿಮ್ಮ ಮಗ ಏನೋ 35 ಲಕ್ಷ ರೂಪಾಯಿ ಕಾರೇ ತಗೊಬಿಟ್ಟು ಬಂದಂತೆ, ನಿಮ್ಗೆ 2 ಲಕ್ಷ ರೂಪಾಯಿಗೆ ಕಷ್ಟ ಅಂತ ಹೇಳಿದ್ರೆ ನಾನು ಹೆಂಗೆ ನಂಬಕ್ಕಾಯ್ತದೆ? ಸುಮ್ಕಿ ತಮಾಷೆ ಮಾಡಬೇಡಿ, ಸುಮ್ಕಿರಿ. ಅಯ್ಯೋ ಗೌಡ್ರೆ, ನನ್ನ ಕಷ್ಟವ ನಾನು ಯಾರಿಗೆ ಹೇಳ್ಕೊಂಡ್ಲಿ ಹೇಳಿ? ನಂದೇನಿ, ನನಗೊಂದು ಅಡ್ ಕಷ್ಟ ಆಗೋಗ್ಬಿಟ್ಟೈತೆ ನನಗಂತೂನುವೆ. ಅವ್ನು ಮಾಡಿದ್ದು ಅವ್ನಿಗೆ, ಇವ್ನು ಮಾಡಿದ್ದು ಇವ್ನಿಗೆ ಅನ್ನಂಗೆ ಆಗೋಗ್ಬಿಟ್ಟೈತೆ. ಇವ್ನು ಫ್ಯಾಕ್ಟ್ರಿ ಕಟ್ಟಕ್ಕೆ ಸಾಲ ಮಾಡ್ತೀನಿ ಅಂತ ಊರು ತುಂಬಾನುವೆ ಓಡಾಡ್ತಾವನೆ. ನಾನು ನೋಡಿದ್ರೆ ನನ್ನ ಪರಿಸ್ಥಿತಿ ಹಿಂಗಾಗೈತೆ. ಎಲ್ಲೋ ಕೈ ಬದಲು ಅದು ಇದು ಇಸ್ಕೊಂಡು ಇದು ಮಾಡ್ತಾ ಇವ್ನಿ. ಅಯ್ಯೋ, ಈ ಬಿಬ್ರೆಂಡ್ರು ಸವಾಸ ಅದೇನೋ ಅಂತೆಲ್ಲ 3 ಉಪವಾಸ ನಂಗೆ. ಯಾರ ಸವಾಸಕ್ಕೂ ನಂಗೆ ಹೋಗಕ್ಕಂತೂ ಆಯ್ತಾ ಇಲ್ಲ. ಏನು ಮಾಡೋದು ಗೊತ್ತಾಯ್ತಿಲ್ಲ. ಒಂದು 2 ಲಕ್ಷ ರೂಪಾಯಿ ಸಾಲ ಕೊಟ್ರೆ ಆಯ್ತು ಹೇಳ್ರಿ. ಊರಿಗೆ ಸಾವುಕಾರ ನೀವು, ನಮಗೆಲ್ಲ US ಸಾಲ ಕೊಟ್ಟಿದ್ದೀರಾ ಕೇಳ್ದಾಗೆಲ್ಲನೂ. ನಿಮ್ಗಿಲ್ಲ ಅಂತ ಹೇಳ್ತೀನಿ. ಮಂತಕ್ಕೆ ಬನ್ನಿ, 2 ಲಕ್ಷ ರೂಪಾಯಿ ಕೊಡ್ತೀನಿ. ತಗೊಂಡೋಗಿ. ನಿಮ್ಮಿಂದ ಬಹಳ ಉಪಕಾರ ಆಗೋಯ್ತು ನಮ್ಗಂತೂನುವೆ. 2 ಲಕ್ಷ ರೂಪಾಯಿ ಸಿಗ್ತಾಯ್ತಲ್ಲ, ಅಷ್ಟು ಸಾಕು ಬಿಡಿ. ಯಪ್ಪ, ಖರ್ಚಿಗೂ ಇಲ್ದಿದ್ದಕ್ಕೆ ಒದ್ದಾಡ್ಕೊಂಡು ಸಾಯ್ತಾ ಇದ್ದೆ ನಾನಂತೂನುವೆ. ಈಗ ಅಷ್ಟಾದ್ರೂ ಸಿಕ್ಕೈತಲ್ಲ, ಸಾಕು ಬಿಡಿ. ನನಗೆ ಅದಕ್ಕಿಂತ ಇನ್ನೇನೂ ಬೇಕಾಗಿಲ್ಲ. ಸರಿ ಸಾವುಕಾರೆ, ನಾನು ಹೊರಡ್ತೀನಿ. ಸರಿ ಆಯ್ತು ಗೌಡ್ರೆ. ಅಪ್ಪ ದೇವ್ರೆ, ಒಂದು 2 ಲಕ್ಷ ರೂಪಾಯಿನ ಕೈಗೆ ಸಿಗ್ತೈತೆ. ಇಲ್ಲ ಅಂದರೆ ಹೊಸ ವರ್ಷಕ್ಕೆ ಸಾಯಿಸ್ಬಿಡ್ತಾರೆ ನನ್ನಂತೂನುವೆ. ಅದು ಇದು ಇದು ಅದು ಅಂತ ಹೇಳ್ಬಿಟ್ಟು 2 ಲಕ್ಷ ರೂಪಾಯಿ ಇದ್ದರೆ ಹೆಂಗೋ ಒಸಿ ಮೇಂಟೈನ್ ಆಯ್ತದೆ. ಹಂಗೋ ಹಿಂಗೋ ಮೇಂಟೈನ್ ಮಾಡ್ಕೊಂಡು ಹೋದ್ರುನುವೆ ಹೆಂಗೋ ಸರಿ ದೂಕ್ಕೊಂಡು ಹೋಯ್ತದೆ. ಸರಿ ಬಿಡು, ಆಯ್ತು. ಇವ್ರು ಮನೆಗೆ ಹೋಗ್ಬಿಟ್ಟು ನಾಳೆಗೆ ಇಸ್ಕೊಂಬಿಟ್ಟು ಬರಬೇಕು. ರೀ ಮಾವಯ್ಯ. ಓಹೋ, ಇದೇನು ಅತ್ತೆ ಸೊಸೆ ಇಬ್ರು ಜೊತೆಯಾಗೆ ಬಂದ್ಬಿಟ್ಟಿದ್ರ? ಏನು ಸಮಾಚಾರ? ರೀ, ಅವನಲ್ಲ ನನ್ನ ಸೌತಿ ಮಗ. ಅವನು 35 ಲಕ್ಷ ರೂಪಾಯಿ ಕಾರ್ ತಂದ್ಬಿಟ್ಟು ಮನೆನಾಗ ನಿಲ್ಲಿಸ್ಬಿಟ್ಟವನಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದವರೆಲ್ಲನೂ ಅಯ್ಯೋ ಎಂಥ ಕಾರು, ಎಂಥ ಕಾರ್ ತಂದ್ಬಿಟ್ಟವನಿ ಅಂತ ಊರಾಗಿರೋರೆಲ್ಲ ಹೊಗಳಿ 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 ಹಂಗೆ ಹೊಗಳಿದ್ದೇನೆನಿಯ. ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟೈತೆ. ಅವನು ಹೊಗಳದ್ ನೋಡ್ತಾ ಇದ್ರೆ ನೋಡಿ. ಅವನಿಗಿನ್ನ ನಾವೇನು ಕಮ್ಮಿ ಇಲ್ಲ. ನನ್ನ ಸೌತಿ ಮಗನಿಗಿನ್ನ ನಾನು ಸಂದಕ್ಕಿರ್ಬೇಕು. ನನ್ನ ಮಗನೂ ಭಾಳ ಸಂದಕ್ಕಿರ್ಬೇಕು. ಹಂಗೇನಾರು ವ್ಯವಸ್ಥೆ ಮಾಡಬೇಕು ಅಂತ ನಾನು ನನ್ನ ಸೊಸೆ ಅಂದ್ಕೊಂಡಿದ್ವಿ ನೋಡಿ. ಅವ್ರ ಮುಂದೆ ನಾವು ಯಾಕ್ರಿ ತಲೆ ತಗ್ಸೋ ಕೆಲಸ ಮಾಡಬೇಕು? ನಾವು ಏನಾದರೂ ಮಾಡಬೇಕು ರೀ. ಅವ್ರ ಮುಂದೆ ಅವರು ಹೊಟ್ಟೆ ಉರ್ಕೊಂಡು ಸತ್ತೋಗ್ಬೇಕು ಅಂಥದ್ದು ನಾವು ತಂದು ನಿಲ್ಲಿಸ್ಬೇಕ್ರಿ. ಅಲ್ಲಿ ಗಂಟನೂ ನನಗಂತೂ ಯಾವ ನೆಮ್ಮದಿನೂ ಇಲ್ಲ, ಯಾವ ಸಮಾಧಾನವೂ ಇಲ್ಲ ನನಗೆ. ಹ್ಞೂ ಮಾವ, ಅವ್ರು 35 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಬಂದವ್ರೆ ಅಂತ ಹೇಳಿದ್ರೆ ನಾವು 40 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಬಂದು ನಿಲ್ಲಿಸ್ಬೇಕು. ಏನು, 40 ಲಕ್ಷ ರೂಪಾಯಿ ಕಾರಾ? ಹ್ಞೂ ಮಾವ, ಊರಾಗೆಲ್ಲ ನಿಮ್ಮನ್ನು ಸಾಹುಕಾರು ಅಂತ ಹೇಳ್ತಾರೆ. ನಿಮ್ಮ ಮಗನೇನಿಯ 35 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಬಂದಿರಬೇಕಾದ್ರೆ ನೀವು 40 ಲಕ್ಷ ರೂಪಾಯಿ ತರಲಿಲ್ಲ ಅಂದರೆ ಮಾನ ಮರುವುದು ಇರ್ತದ ಮಾವ. ನೀವು 40 ಲಕ್ಷ ರೂಪಾಯಿ ತರಬೇಕು, ನಿಲ್ಲಿಸ್ಬೇಕು. ನಾವಂತೂ ಅದ್ರಾಗೆ ಜಾಮ್ ಜೂಮ್ ಅನ್ನಂಗೆ ಓಡಾಡಬೇಕು. ಅವಳೆಲ್ಲ ಹಾಕಿತ್ತೋಗಿರೋರು ಹಾಗೆ ಉರ್ಕೊಂಡು ಸತ್ತೋಗ್ಬಿಡ್ಬೇಕು ಕಣ ಮಾವ. ಅಲ್ಲ, ತಿನ್ನಕ್ಕದಿಲ್ಲ ಅಂತ ಹೇಳ್ಬಿಟ್ಟು 2 ಲಕ್ಷ ರೂಪಾಯಿ ಸಾಲ ಮಾಡ್ತಾ ಇದ್ದೀನಿ. ಈ ಬಡ್ಡೆ ಎತ್ತದವಕ್ಕೆ 40 ಲಕ್ಷ ರೂಪಾಯಿ ಕಾರ್ ಬೇಕಂತೆ. ಇವ್ರು ಬಿಟ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತಾರಲ್ಲ ಈ ಮನೆಯಾಳಿಗಳು. ಯಪ್ಪ ಶಿವನೇ, ಹೀಗೆ ಇವ್ರ ಮಧ್ಯೆ ತಗ್ಲಾಕಬಿಟ್ರೆ ನಾನು ಯಾವ ಕಡೆಗೆ ಹೋಗ್ಲಿ? ಆ ಕಾರು ಗೀರು ಎಲ್ಲನೂ ಏನು ಉಣ್ಣಕ್ಕಾಯ್ತದ ನಿಮಗೆ? ಅಯ್ಯೋ, ಹೋದ್ರೆ ಬಸ್ಸಾಗಿ ಹೋಗ್ಬೇಕು, ಬಸ್ಸಾಗಿ ಬರಬೇಕು. ನಿನಗೇನು ಉಣ್ಣಕ್ಕಾಗಿಲ್ಲ ಅಲ್ವಾ ನಿಮಗೆ? ನೋಡು ಸೋಮ್ಕೇನಿ ನನ್ನ ಮಾತು ಕೇಳಿ ನೋಡಿರಿ, ಬಸ್ಗೆ ಸತ್ಕೊಂಡು ಓಡಾಡಿವ್ರಂತೆ. ಈ ಕಾರ್ ಪರ ಎಲ್ಲ ನಮಗೆ ಆಗಿ ಬರೋಕ್ಕಿಲ್ಲ. ನಂಗೆ ಓಡ್ಸೋಕ್ಕೂ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ ಕಾರ. ಅವ್ನು 35 ತಗೊಂಡೆ, ನಾನು 40 ತಗೊಂಡೆ, 45 ತಗೊಂಡೆ ಅಂತ ಹೇಳ್ಬಿಟ್ಟು ಏನು ಮಾಡಿರಿ? ನೀವು ಬಾಯಿ ಮುಚ್ಕೊಂಡು ಹಿಡೀರಿ. ಯಾವ ಕಾರು ಬೇಡ, ಎಂಥದನ್ನು ಬೇಡ. ಯಾಕೆ ಬೇಡ? ಯಾಕೆ ಕಾರ್ ತಗೊಳ್ಳೋದು ಬೇಡ? ಅವ್ಳು ತಗೊಂಡು ಓಡಾಡಿಸ್ತಾ ಇದ್ದಾಳೆ, ನಾನು ಇಲ್ಲಿ ಕಿಸ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿರ್ಬೇಕಾ? ಅದೆಲ್ಲ ಆಗಿರೋ ಕೆಲಸ ನಾನು ಈಗಲೇ ಹೇಳಿದ್ದೀನಿ ನೋಡಿ. ನನಗೆ ಗೊತ್ತಿಲ್ಲ. ನಾವಂತೂ ಕಾರ ತಗೋತೀವಿ ಅಂದಮೇಲೆ ತಗೋತೀವಿ ಅಷ್ಟೇ. ನೀನಿಯ ತಗೊಳ್ದಿದ್ದಂಗೆ ಮಾತ್ರ ನಾನು ಇರೋಕ್ಕಿಲ್ಲ. ನೋಡಿ, ನನಗೆ ಸುಮ್ಮನೆ ಪಿತ್ತೇನ ಎತ್ತಿಗೇರಿಸ್ಬಿಟ್ಟು ಸಿಟ್ಟು ಬರ್ಸಿದ್ರು ನಾನಂತೂ ಸುಮ್ಮನೆ ಇರೋಕ್ಕಿಲ್ಲ. ಕಾರ್ ತಗೊಬತ್ತೀವಿ ನಾವು. ಹೊಸ ವರ್ಷದೊತ್ತಿಗೆ 40 ಲಕ್ಷ ರೂಪಾಯಿ ಕಾರ್ನ ತಂದ್ಬಿಟ್ಟು ಮನೆ ಮುಂದೆ ನಿಲ್ಲಿಸ್ತೀವಿ. ಅವರು ಅದನ್ನ ನೋಡ್ಬಿಟ್ಟು ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಇಷ್ಟೇ ನಿನ್ನೆಯ ವಿಷಯ. ನೀವಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡಿ. ಹೂ ಕಣ್ಮವ, ನಮ್ಮ ಪ್ರೆಸ್ಟೀಜ್ ಏನಾಗಕ್ಕಿಲ್ಲ, ನಮ್ಮ ಮಾನ ಮರ್ವಾದಿ ಏನಾಗಕ್ಕಿಲ್ಲ. ನೀವು ಒಳ್ಳೆನ್ಯ ಸಂದಕ್ಕೆ ಹೇಳ್ತೀರಾ, ನಮ್ಮ ಮಾನ ಮರ್ವಾದಿ ಪ್ರೆಸ್ಟೀಜ್ ಎಲ್ಲನೂ ಹಾಳಾಗೋಗ್ಬಿಡ್ತದೆ. ಆ ಬಡ್ಡಿಗಳು ತಗೊಬಿಟ್ಟು ಬಂದು ನಿಲ್ಸ್ಕೊಂಡವ್ರೆ ಅಂತಂದರೆ ಆ ಉಷಾ ಮೆರೀತಾವಳು ಸುಮ್ಕೆನೆನಿಯ. ಊರು ತುಂಬ ಡಾಕೊಟ್ರು, ಕಾರ್ ಬೇರೆ ತಗೊಬಂದ್ರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಲಿ ಹೇಳಿ? ಸುಮ್ಮನೆ ನೆನೆಯ ನೋಡಿ. ಅದೆಲ್ಲನೂ ನನಗೇನೂ ಬೇಕಿಲ್ಲ ಕಣ್ಮವ. ನೀವು ನನ್ನ ಗಂಡ ಸೇರ್ಕೊಂಡು ಅದೇನು ತಗೊಬಿಟ್ಟು ಬರ್ತೀರೋ ತಗೊಬಿಟ್ಟು ಬರ್ರಿ ಕಾರ. ಅಂತೂ 40 ಲಕ್ಷ ರೂಪಾಯಿ ಕಮ್ಮಿ ಮಾತ್ರ ಇರಬಾರ್ದು ಕಾರ್ ಅಷ್ಟೇ ನೆನೆಯ. ಹ್ಞೂ ರೀ, 40 ಲಕ್ಷ ರೂಪಾಯಿಗೆ ಮಾತ್ರ ಕಡಿಮೆ ಮಾತ್ರ ಇರಬಾರ್ದು ರೀ ಕಾರು. ಅಪ್ಪ ಅಪ್ಪ, ಬ್ಯಾಂಕಲ್ಲಿ ಲೋನ್ ಕೇಳಿದೆ ನಾನು ಫ್ಯಾಕ್ಟ್ರಿ ಕಟ್ಟಕ್ಕೆ. ನೋಡೋಣ, ಅಷ್ಟೊಂದೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ, ಸ್ವಲ್ಪ ನೋಡ್ಕೊಂಡು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ನೋಡಿ, ಅದು ಏನು ಮಾಡ್ತೀವೋ ಬಿಡ್ತೀವೋ ನನಗಂತೂ ಗೊತ್ತಿಲ್ಲ. ನಾವಂತೂ
ಫ್ಯಾಕ್ಟ್ರಿ ಅಂತೂ ಕಟ್ಟಲೇಬೇಕು. ಎಲ್ಲರ ಹತ್ರನೂ ಹೇಳ್ಕೊಂಬಿಟ್ಟು ಕಟ್ಟಲಿಲ್ಲ ಅಂತಂದರೆ ಮಾನ ಮರ್ಯಾದೆ ಅನ್ನೋದು 10 ಪೈಸಕ್ಕೂ ಇರಲ್ಲ. ಸುಮ್ಮನೆ ಹಂಗೋ ಹಿಂಗೋ ಅಂತ ಇದಾಗ್ಬಿಡ್ತದೆ ನೋಡಿ. ನಾವು ಕಟ್ಟಬೇಕು ಅಂತಂದ್ಮೇಲೆ ಕಟ್ಟಬೇಕು ಅಷ್ಟೇನೆ. ಅದಕ್ಕೆ ನೀವೇ ಬಂದುಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಏನೋ ಒಂದು ಮಾತಾಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ. ರೀ ನೀವು ಸುಮ್ಕಿರ್ತೀರಾ? ಫ್ಯಾಕ್ಟ್ರಿಗೆ ನನ್ನ ಮೇಲೆ ಶಾನೆ ಮುಖ್ಯ ಆಗಿರೋಂಥ ಕೆಲಸ ಐತೆ. ನಾವಿವಾಗ 40 ಲಕ್ಷ ರೂಪಾಯಿ ಕಾರ್ ತಗೋಬೇಕು, ಗೊತ್ತಾಯ್ತಾ? ಈಗ ಅವನೆಲ್ಲ ಬಡ್ಡಿ ನನ್ನ ಮಗ. ಅವ್ನು ತಂದುಬಿಟ್ಟು ಆಗಲೇ ನೀವು 35 ಲಕ್ಷ ರೂಪಾಯಿ ಕಾರ್ ನಿಲ್ಸೋನು ಮನೆ ಮುಂದೆ. ನಾವು 40 ಲಕ್ಷ ರೂಪಾಯಿ ಕಾರ್ ತಂದು ನಿಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮಾನ ಮರವಾದಿ ಎಲ್ಲ ಬೀದಿನ ಗಾರಾಜಾಗೋಗ್ಬಿಡ್ತದೆ. ನಾವು ಮನೆಗಿರೋ ಹೆಂಗುಸ್ರು ಹಾಯಮ್ಮ ನೋಡ್ಕೊಂಡು ಮೆರೆಯೋದು ನನ್ನ ಕೈಲಿ ನೋಡೋಕೆ ಆಯ್ತಾ ಇಲ್ಲ. ಅದಕ್ಕೆ ನಾವೇನಾರು ತಗೊಂಡ್ರೆ 40 ಲಕ್ಷ ರೂಪಾಯಿ ಕಾರ್ ತಗೋಬೇಕು. 40 ಲಕ್ಷ ರೂಪಾಯಿನಾಗ ಏನೇ ನಾವು ಎಂಜಾಯ್ ಮಾಡ್ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ನಾನು ಬೇರೆ ಏನೂ ಬೇಡ. ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ ನೀವೇ ಮಾಡಿಕೊಳ್ಳಿ. ಮೊದಲು ಕಾರ್ ತಗೊಬಿಟ್ಟು ಬರೋದು ನೋಡಿ. ಅವ್ನು 35 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಬಂದ. ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ. ಮಗನೇ ಹೋಗಿ ಮನೆ ಹತ್ರ ನೋಡೋಗು, ನಿನಗೆ ಕಣ್ಣು ಕುಗ್ತದೆ. ಎಂಥ ಕಾರ್ ತಂದು ನಿಲ್ಸವನೆ ಅಂತ ಹೇಳ್ಬಿಟ್ಟು, ಅದು ಮದುವೆಗೆ ಅಂತ ಹೇಳ್ಬಿಟ್ಟು ಸಂದಕ್ಕಿರೋ ಕಾರ್ನ ಏನೇ ತಂದು ನಿಲ್ಲಿಸ್ಬಿಟ್ಟವನಿ. ಈಗ ನಾನು ಮನೆ ಒಳಗಡೆ ಇರೋಕ್ಕಾಯ್ತಿಲ್ಲ. ಹೋಗಿ ಬಂದು ಎಲ್ಲರೂ ನನ್ನ ಸೌತಿನ ಹೊಗಳ್ತಾ ಇದ್ರೆ ನನಗಂತೂ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದಂಗೆ ಆಯ್ತೈತೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಅಪ್ಪಂಗೆ 40 ಲಕ್ಷ ರೂಪಾಯಿ ಕಾರ್ ತಂದ್ಬಿಟ್ಟು ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಅಮ್ಮ, ಅಪ್ಪಂಗೆಲ್ಲ ಇದೊಂದು ದೊಡ್ಡ ವಿಚಾರನ ಬೆಳಿಗ್ಗೆ ತಗೊಬಂದ್ಬಿಟ್ಟು ನಿಲ್ಲಿಸ್ತಾರೆ ಬಿಡು, ಅಲ್ವೇನಪ್ಪ? ಅದನ್ನೇ ನಾನು ಹೇಳ್ತಾ ಇದ್ದೀನಿ, ತಂದ್ಬಿಟ್ಟು ನಿಲ್ಸು ಅಂತ ಹೇಳ್ಬಿಟ್ಟು. ನಿಮ್ಮ ಅಪ್ಪ ಕಿವಿಗೆ ಹಾಕತ್ತಾ ಇಲ್ವಲ್ಲ? ಮಾವಯ್ಯ ಕಿವಿಗೆ ಹಾಕೊಂಡು ಯಾಕತ್ತಾರೆ ಬಿಡತ್ತೆ. ಕಾರ್ ತಂದು ನಿಲ್ಲಿಸ್ಲಿಲ್ಲ ಅಂತಂದ್ರೆ ಊರೆಲ್ಲ ಆಡ್ಕತ್ತಾರೆ ಅಂತ ಅವ್ರಿಗೂ ಸಂದಾಗ ಗೊತ್ತು. ಮಾವಯ್ಯ ತಂದ್ಬಿಟ್ಟು ನಿಲ್ಲಿಸ್ರಿ ಮಾವಯ್ಯ ನೀವು ಕಾರ. ಅವ್ರಿಗಿನ ನಾವೇನು ಕಮ್ಮಿ ಇಲ್ಲ. ಹೆಂಗನ ಮಾಡಿ ಏನನ ಮಾಡಿ ತಂದಂತೂ ನಿಲ್ಲಿಸ್ರಿ ಅಷ್ಟೇ ನೀನಿಯ. ಅತ್ತೆ ಬುಡಿ, ಮಾವಯ್ಯ ಕೊಟ್ಟು ಮಾತು ತಪ್ಪಕ್ಕಿಲ್ಲ, ತಂದ್ಬಿಟ್ಟು ನಿಲ್ಲಿಸ್ತಾರೆ. ಅವ್ರ ಮಕ್ಕ ಮುಚ್ಚ ಇನ್ನೇನು ಮಾತೇ ಕೊಟ್ಟಿಲ್ವಲ್ಲ ನೋಡಿ. ಲೋನ್ ಅದು ಏನು ಮಾತಾಡ್ತಿರೋ ಬಂದ್ಬಿಟ್ಟು ಮಾತಾಡಿ ಬನ್ನಿ. ಸುಮ್ಮನೆ ಲೋನ್ ಎಲ್ಲನೂ ನನಗೂ ಕ್ಲಿಯರ್ ಮಾಡಿಕೊಡಿ. ನಾನು ಫ್ಯಾಕ್ಟ್ರಿ ಎಲ್ಲ ಶುರು ಮಾಡ್ತೀನಿ. ನೀವೇ ಹೇಳ್ತೀರಾ ಅಷ್ಟೊಂದು ಅಮೌಂಟ್ ಎಲ್ಲ ನಾನು ಕೊಡಲ್ಲ ಅಂತ. ಹೋಗ್ಲಿ ಇವ್ರಿಗೆ ಕಾರ್ ಕೊಡಿಸಿ ನನ್ನ ಲೋನ್ ಅಮೌಂಟಾಗಿ ನಾನು ಫ್ಯಾಕ್ಟ್ರಿ ಎಲ್ಲನೂ ಕಟ್ತೀನಿ. ನೋಡಿ, ನಾವು ಯಾವತ್ತೂ ಅವಳು ಉಷುಂಗಿನ ಮಾತ್ರ ನಾವು ತುಂಬ ಚೀಪಾಗಿರಬಾರ್ದು ಅಪ್ಪ. ನಾವು ಯಾವತ್ತೂ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಷ್ಟೇನೆ. ಅವಳು ಮುಂದೆ ತಲೆ ತಗ್ಸಿ ಚೀಪಾಗಿರೋಂಥ ಅವಶ್ಯಕತೆ ನಮಗೇನು ಇಲ್ಲ. ಆಡ್ಕೊಂಡು ನಗ್ಬಿಡ್ತಾಳೆ ಅಷ್ಟೇನೆ. ಸರಿಯಾಗಿ ಹೇಳ್ದೆ ಮಗನೇ ನೀನಂತೂ. ನಿಮ್ಮ ಅಪ್ಪಂಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಹೇಳು. ನೋಡಿ, ಕಾರ್ ತಗೊಂಡು ಬತ್ತಿರೋ ಇಲ್ಲ ನಾನು ನೆಟ್ಟಿಗೆ ಹೋಗ್ಲೋ ಹೇಳಿ. ಎರಡರಾಗ ಒಂದು ಆಗ್ಬೇಕು ಅಷ್ಟೇ ತೀರ್ಮಾನ. ಮನೆಗೆ ಕಾರ್ ಬರಬೇಕು, ಇಲ್ಲ ನಾನು ನೆಟ್ಟಿಗೆ ಹೋಯ್ತಾ ಇರಬೇಕು. ಎರಡರಾಗ ಏನಾರ ಒಂದು ಆಗ್ಬೇಕು ಅಷ್ಟೇನೆ. ಆಯ್ತು ಕಾರ್ ತಗೊಬಿಟ್ಟು ಬರೋಣ ಬಿಡು. ಅದ್ರಾಗ ಏನಂತೆ 40 ಲಕ್ಷ ರೂಪಾಯಿ ತಾನೆ, ಆರಾಮಾಗಿ ತಗೊಬಿಟ್ಟು ಬರ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೇಳಿಲ್ವತ್ತೆ, ಮಾವಯ್ಯನ ಮನಸ್ಸು ಬೆಣ್ಣೆ ಥರ ಕರ್ಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು. ನೋಡಿದ್ರ ಮಾವಯ್ಯ ಎಷ್ಟು ನೀಟಾಗಿ ಒಪ್ಕೊಬಿಟ್ರು 40 ಲಕ್ಷ ರೂಪಾಯಿ ಕಾರ್ಗೆ. ಬನ್ನಿ ಅತ್ತೆ, ನಾವೇನು ಕಮ್ಮಿ ಅವ್ರಿಗಿನ. 40 ಅವ್ರು 35 ಆದರೆ ನಾವು 40 ಲಕ್ಷ ರೂಪಾಯಿ ಕಾರ ಓಡಾಡೋರು. ರೀ, ಅವ್ರದ್ದು ಇನೋವಾ, ಅದಕ್ಕಿಂತ ಒಂದು ಗ್ರೇಡ್ ಜಾಸ್ತಿ ಇರೋ ಕಾರು ಅಂತ ಹೇಳಿದ್ರೆ ಯಾವ್ದು ಹೇಳಿ? ಫಾರ್ಚುನರ್ ಅಂತನಾರು. ಫಾರ್ಚುನರ್ ಅಪ್ಪ, ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಒಳ್ಳೆ ಗನ್ ಗಾಡಿ, ಸೂಪರ್ ಆಗಿರುತ್ತೆ. ನನ್ನ ಮಗನಿಗೆ ಭಾಳ ಚೆನ್ನಾಗಿ ಗೊತ್ತು ರೀ, ಯಾವ್ಯಾವ ಕಾರ್ ಹೆಂಗೆ ಇರ್ತವೆ ಅಂತ ಹೇಳ್ಬಿಟ್ಟು. ನನ್ನ ಮಗನು ಓಡಿಸಾಡೋನಲ್ಲ, ತುಂಬ ಚೆನ್ನಾಗೇನೆ ಗೊತ್ತು. ಫಾರ್ಚುನರು ಭಾಳ ಚೆನ್ನಾಗಿರ್ತೈತೆ ಕಾರು. ನಾವು ಅದನ್ನೇನು ತಗೊಬಿಡೋಣ. ಆಯ್ತು. ಅತ್ತೆ, ಇವಾಗ ಸ್ವೀಟ್ ಮಾಡ್ಬೇಕತ್ತೆ ನಾವು. 35 ಲಕ್ಷ ರೂಪಾಯಿಗೆ ಅವರೆಲ್ಲ ಸ್ವೀಟ್ ಮಾಡ್ತಾವ್ರೆ ಅಂದರೆ 45 ಲಕ್ಷ ರೂಪಾಯಿಗೆ ನಾವು ಸ್ವೀಟ್ ಮಾಡಬಾರ್ದ ಕಣತ್ತೆ. ನಡಿರತ್ತೆ, ಆರಾಮಾಗಿ ಸ್ವೀಟ್ ಮಾಡಿ ನಾವು ಮನೆ ಫುಲ್ ಲಂಚನ ನಡಿಯೇ. ಅಪ್ಪ, ಫ್ಯಾಕ್ಟ್ರಿ ಅರ್ಜೆಂಟಾಗಿ ಕಟ್ಟಬೇಕು ಅಂತ ನಾನು ನಿನಗೆ ಹೇಳ್ತಾನೆ ಇದ್ದೀನಿ. ನೀನಂತೂ ಅರ್ಥನೇ ಮಾಡ್ಕೊತ ಇಲ್ಲ. ಆದಷ್ಟು ಬೇಗ ಫ್ಯಾಕ್ಟ್ರಿ ಎಲ್ಲನೂ ಕಟ್ಟಬೇಕಪ್ಪ. ಅದಕ್ಕೆ ಹೆಂಗಾದರೂ ಮಾಡಿ ಬ್ಯಾಂಕಲ್ಲೆಲ್ಲ ಲೋನ್ದೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ಬಿಡಿ. ನನಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ ಸರಿನಾ. ಹಗಲು ರಾತ್ರಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ದೀನಿ ನಾನಂತೂ. ಸರಿ ಮಗನೇ, ಆಯಿತು. ನಾನೆಲ್ಲ ನೋಡ್ಕೊತೀನಿ ಬಿಡು. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ. ಅದೇನೋ ಫ್ಯಾಕ್ಟ್ರಿ ಕಟ್ಟೋದ್ರ ಬಗ್ಗೆ ಮಾತ್ರ ಚಿಂತೆ ಮಾಡಿ ನೋಡ್ಕ. ಬ್ಯಾಂಕ್ ಹತ್ರ ನಾಳೆ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ನಾನೇ ಎಲ್ಲ ವಿಚಾರನೂ ಮಾತಾಡ್ಬಿಟ್ಟು ಹಿಂಗೆ ಹೋಗಂಗೆ ಬರ್ತೀನಿ, ಸರಿನಾ? ಆಯಿತು. ದೇವ್ರೆ, ನೀನೇ ಕರ್ಕೊಂತೀಯ ಇಲ್ಲ ನಾನೇ ಬಂದ್ಬಿಡ್ಲೋ. ಆಯ್ತಿಲ್ಲ, ನನ್ನ ಕೈಲಿ ಆಯ್ತಿಲ್ಲ. ಹಿಂಡಿಪ್ಪೆ ಕೈ ಮಾಡ್ತಾರೆ ಎಲ್ಲ ಸೇರ್ಕೊಂಡು. ಸಾಯಕ್ಕೆ ಭಯ ಆಯ್ತದೆ, ಬದುಕಕ್ಕೆ ಇವ್ರು ಬಿಡ್ತಾ ಇಲ್ಲ. ನಂಗೆ ಇದೆಲ್ಲ ಬೇಕಿತ್ತ? ನನ್ನ ಹೆಂಡ್ರು ರಾಣಿ ಜೊತೆ ನೆಮ್ಮದಿಯಾಗಿದ್ದೆ. ಇವ್ರನ್ನೆಲ್ಲ ನನ್ನ ತಲೆ ಮೇಲೆ ಎಳ್ಕೊಬಿಟ್ಟು ಕಿತ್ಕೊಂಡ್ ತಿನ್ನೋ ರಾಣ ಹದ್ದುಗಳ ಥರ ಕಾಣಿಸ್ತವ್ರು ನನಗಂತೂ. ನೀನೇನಾದರೂ ಮಾಡಿ ಕಾಪಾಡಪ್ಪ.